ವೀಕ್ಷಕ ನಮಸ್ಕಾರ. ಈ ದಿನ ಬನ್ನೂರಿನಲ್ಲಿ ಹೆಸರುವಾಸಿಯಾದಂಥ ಮತ್ತು ಬನ್ನೂರು ಸುತ್ತಮುತ್ತ ಹಳ್ಳಿಗಳಲ್ಲಿ ಹೆಸರುವಾಸಿಯಾದಂಥದ್ದು ಇಡೀ ಮೈಸೂರು ಜಿಲ್ಲೆಯಲ್ಲಿ ಹೇಮಾದ್ರಮ್ಮ ತಾಯಿ ಅಂತ ತುಂಬ ಹೆಸರುವಾಸಿಯಾಗಿರುವಂಥ ಒಂದು ನಾಡ ಹಬ್ಬ ಬನ್ನೂರು ಹೋಬಳಿಗೆ. ಇವತ್ತು ಇಲ್ಲಿ ಚಾಮುಂಡೇಶ್ವರಿ ತಾಯಿಯ ವಿಶೇಷ ಪೂಜೆ ಆಚರಣೆ ಮಾಡ್ತಿದ್ದಾರೆ. ಇಲ್ಲ ಈ ಸಂಘದ ಯುವಕ ಮಿತ್ರರು ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರೋಂಥ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮನ ನಾವಿಲ್ಲಿ ನೋಡ್ಬೋದು. ಬನ್ನೂರಿನ ಹೃದಯ ಭಾಗವಾಗಿರುವಂತಹ ಹೇಮಾದ್ರಮ್ಮ ಗುಡಿನಲ್ಲಿ ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮನ ಆಷಾಢದ ಕಾರ್ಯಕ್ರಮ. ಹೇಮಾದ್ರಮ್ಮನ ಮಂಟಪದಲ್ಲಿ ಇವತ್ತು ವಿಶೇಷ ಪೂಜಾ ಆಯೋಜನೆ ಮಾಡಿ ಇಲ್ಲಿನ ಎಲ್ಲ ಯುವಕ ಮಿತ್ರರು ಕೂಡ ತಮ್ಮ ಸ್ವಂತ ದುಡ್ಡಿಂದ ಇವತ್ತು ಸಾವಿರಾರು ಜನಕ್ಕೆ ಅನ್ನದಾಸೋಹ ಮಾಡುವಂಥ ಹೆಗ್ಗಳಿಕೆ ನಾವಿಲ್ಲಿ ನೋಡ್ಬೋದು. ಇವತ್ತು ಇಲ್ಲಿನ ಎಲ್ಲ ಯುವಕ ಮಿತ್ರರು ಕೂಡ ಆಷಾಢ ಶುಕ್ರವಾರದ ಅಂದರೆ ಎಲ್ಲ ವಿಶೇಷ ಪೂಜೆಗಳನ್ನು ಕೂಡ ಇಲ್ಲಿ ಮಾಡ್ತಾರೆ. ಮತ್ತು ನಿನ್ನೆಯಿಂದ ಕೂಡ ಇಲ್ಲಿನ ಎಲ್ಲ ಅಲಂಕರಿಸಿ ವಿಶೇಷವಾದಂತಹ ಪೂಜೆಗೆ ಅನುವು ಮಾಡಿಕೊಟ್ಟಿರೋದು ನಾವು ನೋಡ್ತೀವಿ. ಇವತ್ತು ಬನ್ನೂರಿನಲ್ಲಿ ಹಲವು ಕಡೆ ಚಾಮುಂಡೇಶ್ವರಿ ಹಬ್ಬದ ವಿಶೇಷತೆ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಬನ್ನೂರಿನಲ್ಲಿ ಏನು ಅಂದರೆ ಚಾಮುಂಡೇಶ್ವರಿ ಹಬ್ಬದ ವಿಶೇಷತೆಗಳು ಹಲವಾರು ಕೂಡ ನೋಡಿ. ಇವತ್ತು ಸಾವಧಾನವಾಗಿ ಇವತ್ತು ಜನ ಪ್ರಸಾದ ವಿನಿಯೋಗಕ್ಕೆ ಬರ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ಮತ್ತು ಇದು ಹೃದಯ ಭಾಗ ಬನ್ನೂರಿನಲ್ಲಿ ತುಂಬ ಹೆಸರುವಾಸಿಯಾಗಿರೋಂಥ ತಾಯಿ ಹೇಮಾದ್ರಮ್ಮನ ಮಂಟಪ. ಎಲ್ಲ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿರೋದು ನಮ್ಮ ಹೇಮಾದ್ರಮ್ಮ ಯುವಕರ ಮಿತ್ರ ಬಳಗ ಮಾಡಿದ್ದಾರೆ. ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ತಾವು ನೋಡ್ಬೋದು ಇಲ್ಲಿ ಎಲ್ಲ ಯಜಮಾನರುಗಳು ಕೂಡ ಜೊತೆಯಾಗಿ ಸೇರಿಕೊಂಡು ಒಗ್ಗಟ್ಟಿಗೆಯಿಂದ ಎಲ್ಲ ಪೂಜಾ ಕಾರ್ಯಕ್ರಮ ಯಾವುದೇ ವರ್ಷದ ಇಡೀ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ವಿಶೇಷವಾದಂಥ ದಾಸೋಹ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾರೆ. ನಾನು ಮತ್ತೆ ಹೇಳ್ತಾನೆ ಇರ್ತೀನಿ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಾಸೋಹಕ್ಕೆ ಫೇಮಸ್ಸು. ಬೇರೆ ಹೊರ ರಾಜ್ಯಗಳಿಗೆ ಹೋದರೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ ಹೋದರೆ ಒಂದು ಲೋಟ ನೀರು ಕೂಡ ಕೊಡೋಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ರೈತರು ಯಾವುದೇ ಒಂದು ದಾಸೋಹ ಇದ್ದರೂ ಕೂಡ ಅವ್ರು ಕೇಳಿದಷ್ಟು ದಾಸೋಹಕ್ಕೆ ವಿಶೇಷವಾದಂತಹ ಅಕ್ಕಿ ದವಸ ಧಾನ್ಯಗಳನ್ನು ಕೊಟ್ಟು ಇದನ್ನು ಆಯೋಜನೆ ಮಾಡುವಂಥ ಕರ್ನಾಟಕದ ಹೆಮ್ಮೆ. ಅದರಲ್ಲೂ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ನಾವು ನೋಡ್ತಾ ಇದ್ದೀವಿ. ಯಾವಾಗಲೂ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ದಾಸೋಹ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡೋದು ನಾವು ನೋಡ್ತಾ ಇದ್ದೀವಿ. ಇದು ಬನ್ನೂರು ಚಿತ್ರಣ. ಹೇಮಾದ್ರಮ್ಮ ಮಂಟಪದಲ್ಲಿ ಇವತ್ತು ಚಾಮುಂಡೇಶ್ವರಿ ನಾಡ ದೇವತೆ ಆರಾಧನೆ ಮಾಡಿ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರುವಂಥ ಹೆಗ್ಗಳಿಕೆ ಬನ್ನೂರು ಹೇಮಾದ್ರಮ್ಮ ಯುವಕರ ಬಳಗ ಹಾಗೂ ಯಜಮಾನರುಗಳು ಎಲ್ಲ ಕೂಡ ಸೇರಿಕೊಂಡಿದ್ದಾರೆ. ಇವತ್ತು ಎಲ್ಲ ರೀತಿಯ ಆಯೋಜನೆ ಮಾಡಿ ಉತ್ತಮವಾದಂತಹ ಸಿಹಿ ತಿಂಡಿ ಕೂಡ ಮಾಡಿ ಜನಗಳಿಗೆ ಉಣಬಡಿಸೋದನ್ನು ನೋಡ್ತಾ ಇದ್ದೀವಿ.